ಮಕರ ಸಂಕ್ರಾಂತಿ ಸೂರ್ಯ ತನ್ನ ಪಥ ಬದಲಿಸುವ ದಿನ. ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ 14ರಂದು ಮಕರ ಸಂಕ್ರಾಂತಿ ಇರುತ್ತೆ. ಅದೇ ದಿನ ಶಬರಿಮಲೆಯಲ್ಲಿ ಅಯ್ಯಪ್ಪ ಜ್ಯೋತಿ ರೂಪದಲ್ಲಿ ದರ್ಶನ ಕೊಡ್ತಾನೆ. ಈ ಸಲ ಮಕರ ಸಂಕ್ರಾಂತಿ ಜನವರಿ 15 ಅಂದ್ರೆ ನಾಳೆ ಆಚರಿಸಲಾಗ್ತಿದೆ. ಆದ್ರೆ ಶಬರಿಮಲೆಯಲ್ಲಿ ಇವತ್ತೇ ಮಕರ ವಿಳಕ್ಕು ಅಂದ್ರೆ ಮಕರ ಜ್ಯೋತಿ ಕಾಣಿಸಲಿದೆ. ಸಂಜೆ ದೇಗುಲದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಜ್ಯೋತಿಯ ದರ್ಶನವಾಗಲಿದೆ. ಮಕರ ಜ್ಯೋತಿಯನ್ನ ಎದುರು ನೋಡ್ಲಿಕ್ಕೆ ಎಲ್ಲ ಅಯ್ಯಪ್ಪ ಮಾಲಧಾರಿಗಳು ಕೂಡ ಎಲ್ಲ ಶಬರಿಮಲೆಯತ್ತ ಪ್ರಯಾಣವನ್ನ ಬೆಳೆಸಿರೋದು, ಶಬರಿಮಲೆಯಲ್ಲಿ ಇರೋದನ್ನ ನೀವು ನೋಡ್ತಾ ಇದ್ರಿ. 15 ಯೂಶಲ್ ಆಗಿ ಸಂಕ್ರಾಂತಿ ಜನವರಿ 15 ಅಂದ್ರೆ ನಾಳೆ ಆಚರಣೆ ಮಾಡಲಾಗುತ್ತೆ. ಆದರೆ ಮಕರ ಜ್ಯೋತಿ ಇವತ್ತೇ ಕಾಣಿಸೋದ್ರಿಂದ ಮಕರ ಜ್ಯೋತಿಯನ್ನ ನೋಡ್ಲಿಕ್ಕಾಗಿ ಎಲ್ಲರೂ ಕೂಡ ಶಬರಿಮಲೆಯತ್ತ ಹೋಗಿದ್ದಾರೆ. ಸಂಜೆ ದೇಗುಲದಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಜ್ಯೋತಿಯ ದರ್ಶನವಾಗಲಿದೆ. ಆ ಜ್ಯೋತಿಯ ದರ್ಶನಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಯಾವಾಗಲೂ ಸಂಕ್ರಮಣದ ದಿನನೇ ಈ ಶಬರಿಮಲೆಯ ಅಯ್ಯಪ್ಪ ಜ್ಯೋತಿಯನ್ನ ಕಾಣಬಹುದು. ಆದ್ರೆ ಇವತ್ತೇ ಒಂದಿನ ಮುಂಚಿತವಾಗಿ ಅಯ್ಯಪ್ಪನ ಜ್ಯೋತಿ ಕಾಣಿಸ್ತಿರೋದ್ರ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಮನೆ ಮಾಡಿದೆ? ಹೌದು ದಿವ್ಯಾ, ಯಾಕಂದ್ರೆ ಹಲವಾರು ವರ್ಷಗಳಿಂದ ಜ್ಯೋತಿ ಕಾಣಿಸುತ್ತೆ. ಈ ವರ್ಷ ಬಹಳ ಒಂದು ಸಂಭ್ರಮ ಇದೆ, ಮತ್ತೆ ಕುತೂಹಲನೂ ಕೂಡ ಇದೆ. ಯಾಕಂದ್ರೆ ಶಬರಿಮಲೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಸುದ್ದಿಯಲ್ಲಿತ್ತು. ಮಹಿಳೆಯರು ಒಂದು ದೇವಸ್ಥಾನ ಒಂದು ಏನು ಗರ್ಭಗುಡಿಗೆ ಹೋಗಿರ್ತಕ್ಕಂಥದ್ದು, ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ವರ್ಷ ಒಂದು ಜ್ಯೋತಿ ಕಾಣುತ್ತೋ ಇಲ್ವೋ, ಯಾವಾಗ ಕಾಣುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಮನೆ ಮಾಡಿತ್ತು. ಹಲವಾರು ಹೇಳುವ ಪ್ರಕಾರ ಶಬರಿಮಲೆ ಒಂದು ಏನೋ ಇದು ಸ್ಪರ್ಶ ಆಗಿರೋದ್ರಿಂದ ಈ ಬಾರಿ ಜ್ಯೋತಿ ಕಾಣುವುದು ಅನುಮಾನ ಅಂತ ಹೇಳ್ಬಿಟ್ಟು ಕೆಲವು ಜ್ಯೋತಿಷಿಗಳಿಗೆ ಹೇಳ್ತಾರೆ. ಕೆಲವರು ಇಲ್ಲ, ಕಂಡೆ ಕಾಣುತ್ತೆ, ಅದು ದೇವರ ಸೃಷ್ಟಿ, ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಸಂಜೆ ಒಂದು 5:30-6 ಗಂಟೆ ಒಳಗೆ ಜ್ಯೋತಿ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿನ ಒಂದು ಆಡಳಿತ ಮಂಡಳಿಯವರು ಹೇಳಿರೋ ಪ್ರಕಾರ ಇವತ್ತು ಸಾಕಷ್ಟು ಒಂದು ಶಬರಿಮಲೆ ಅಯ್ಯಪ್ಪನ ಭಕ್ತರು ಅಲ್ಲಿ ಸೇರಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಒಂದು ಜ್ಯೋತಿ ದರ್ಶನ ಮಾಡ್ಲಿಕ್ಕೆ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಸಂಭವಿಸದಂತೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ದಿವ್ಯಾ, ಸಾಮಾನ್ಯವಾಗಿ ನಾವು ಭಕ್ತರ ನೋಡುವಂತಹ ಸಂಖ್ಯೆಗಿಂತ ಈ ಬಾರಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆಯಂತ ಸುನಿಲ್? ಇಲ್ಲ, ಈ ಬಾರಿ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಕೇರಳದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಕೆಲವು ಭಕ್ತರ ಈ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಒಂದು ದೇವಸ್ಥಾನ ಆಡಳಿತ ಮಂಡಳಿನೇ ಹೇಳಿದೆ. ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಯಾಕಪ್ಪ ಬೇಕು ಈ ಸಮಯದಲ್ಲಿ ಹೋಗುವಂಥದ್ದು, ಎಲ್ಲದೂ ತಿಳಿ ಆದ್ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಅಯ್ಯಪ್ಪ ಏನು ಭಕ್ತರ ಸಂಖ್ಯೆ ಇದೆ ಅದರಲ್ಲಿ ಸ್ವಲ್ಪ ಇಳಿಮುಖವಾಗಿರ್ತಕ್ಕಂಥದ್ದು. ಆದ್ರೆ ಜ್ಯೋತಿ ದರ್ಶನಕ್ಕೆ ಈ ಹಿಂದಿನಂತೆ ಎಷ್ಟು ಜನಸಂಖ್ಯೆ ಇತ್ತೋ ಅಷ್ಟೇ ಜನಸಂಖ್ಯೆನೂ ಕೂಡ ಬಂದಿದೆ. ಪ್ರತಿದಿನ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದ್ರು ಕೂಡ ಇವತ್ತು ಏನು ಜ್ಯೋತಿ ದರ್ಶನಕ್ಕೆ ದೇಶಾದ್ಯಂತದ ಅಲ್ಲದೆ ಬೇರೆ ಬೇರೆ ಪ್ರಪಂಚದಿಂದ ಕೂಡ ಅಯ್ಯಪ್ಪ ಭಕ್ತರು ಇವತ್ತಿನ ಒಂದು ಜ್ಯೋತಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಸಂಖ್ಯೆಯಲ್ಲಿ ಏನು ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿಲ್ಲ. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಆ ಜ್ಯೋತಿ ದರ್ಶನಕ್ಕೆ ಸಕಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದಿವ್ಯಾ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿ.